KCN में आपका स्वागत है। मैं किंग हमीद I, as a council member, do solemnly swear that I will faithfully discharge the duties and responsibilities entrusted to me. I will uphold the values, rules, and ideals of this institution. I perform my duties with honesty, integrity, fairness, and dedication, and strive to lead by example. I pledge to work for the welfare and progress of the institution, to carry out my responsibilities to the best of my ability. May I remain true to this oath. So today we are celebrating University Teacher Ceremony. ವಿದ್ಯಾರ್ಥಿನಿಯರ ಸಂಘವನ್ನ ಉದ್ಘಾಟನಾ ಸಮಾರಂಭವನ್ನ ಇವತ್ತು ನಮ್ಮ ಕಾಲೇಜಿನ ಆವರಣದಲ್ಲಿ ಏರ್ಪಡಿಸಿದ್ದೇವೆ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಜೀವ್ ನಗರ, ಮೈಸೂರು. ಇಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿನಿಯರ ಸಂಘವನ್ನ ಚುನಾವಣೆಯ ಮೂಲಕ ಈಗಾಗಲೇ ನಾವು ಸ್ಥಾಪಿತ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ನೆಚ್ಚಿನ ಪ್ರೊಫೆಸರ್ ನಬೀಜಾನ್ ಸರ್ ಅವರು, ಅಧ್ಯಕ್ಷರು NRDMC, ಇವರಿಗೆ ವೈಯಕ್ತಿಕವಾಗಿ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಕಾಲೇಜಿನ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದಂತಹ ಶ್ರೀ ಇಲಿಯಾಸ್ ಅಹಮದ್ ಸರ್ ಅವರು, ಉಪಾಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಸಮಿತಿ, ಇವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಬಹಳ ವಿಶೇಷವಾದ ದಿನ. ಯಾಕಂದ್ರೆ ಕಾಲೇಜಿನ ಒಂದು ಸ್ಥಾಪನೆಗೆ ಮೂಲಕರ್ತರಾದಂತಹ ಎಲ್ಲರೂ ಕೂಡ ನಮ್ಮ ಇವತ್ತು ವೇದಿಕೆಯಲ್ಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ MN ಮಹಾದೇವ್ ಸರ್ ಅವರು, ಖ್ಯಾತ ಸಮಾಜ ಸೇವಕರು ಹಾಗೂ ನಮ್ಮ ಕಾಲೇಜಿನ ಹಿತೈಷಿಗಳು, ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಈ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡಿಕೊಡೋದು ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಇವತ್ತು ನಮ್ಮ ಕಾಲೇಜಿನ ಆವರಣದಲ್ಲಿ ಏನು ಇವತ್ತು ಗಿಡ ಮರಗಳು ರಾರಾಜಿಸ್ತಾ ಇದೆಯೋ, ನೆರಳನ್ನ ಕೊಡ್ತಾ ಇದೆಯೋ, ಇದಕ್ಕೆಲ್ಲ ಮೂಲ ಕಾರಣಕರ್ತ ನಮ್ಮ ಅಫ್ವಾನ ಅವರು. ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಕಾಲೇಜಿನ ನಿಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತವನ್ನು ಬಯಸ್ತೇನೆ. ಅತ್ಯಂತ ಆತ್ಮೀಯ ಹಾಗೂ ನಮ್ಮ ಕಾಲೇಜಿನಲ್ಲಿ ಎಲ್ಲಾ ರೀತಿಯಾದಂತಹ ಸವಲತ್ತುಗಳನ್ನ ಒಂದು ಕರೆಯ ಮೂಲಕ ಕೇಳಿಕೊಂಡಂತಹ ಸಂದರ್ಭದಲ್ಲಿ ನಮಗೆ ಸಹಾಯ ಸ್ಥಾನ ನೀಡುವ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದಂತಹ ಶ್ರೀ ಮುಷೀರ್ ಅಹಮದ್ ರವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಕಾಲೇಜಿನ ಗಣಿತಶಾಸ್ತ್ರ ಉಪನ್ಯಾಸಕರಾದಂತಹ ಶ್ರೀ ರುದ್ರಯ್ಯರವರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಯಾರನ್ನ ನಾವು ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡಿದ್ವೋ ನಮ್ಮ ಅಣ್ಣ ಬಸವರಾಜು ಸರ್ ಅವರಿಗೂ ಕೂಡ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ.
ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅರ್ಥಶಾಸ್ತ್ರ ಉಪನ್ಯಾಸಕರಾದಂತಹ ಶ್ರೀ ಜಮೀರ್ ಅಹಮದ್ ಸರ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಪೋಷಕ ವರ್ಗದವರು, ಕೌನ್ಸಿಲ್ ಮೆಂಬರ್ಸ್ ನ ಪೋಷಕರು ಹಾಗೂ ತರಗತಿ ಲೀಡರ್ಸ್ ನ ಪೋಷಕರು ಸಹ ಬಂದಿದ್ದಾರೆ. ಅವರು ಕೂಡ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಕೇಂದ್ರ ಬಿಂದು, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಿಮ್ಮ ನೆಚ್ಚಿನ ಪ್ರಾಂಶುಪಾಲರು. ಇವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡುವ ಮೂಲಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನಿಮ್ಮೆಲ್ಲರ ಒಂದು ಚಪ್ಪಾಳೆಯ ಮೂಲಕ ಅವರಿಗೆ ಸ್ವಾಗತನ ಬಯಸ್ತೇನೆ. ಎಲ್ಲ ಉಪನ್ಯಾಸಕ ವರ್ಗ, ಸಿಬ್ಬಂದಿ ವರ್ಗ ಹಾಗೂ ಮಾಧ್ಯಮ ಮಿತ್ರರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಜೇಂದ್ರನಗರದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ. ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಈ ಸುಂದರ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಗೌರವಾನ್ವಿತ ಪ್ರಾಧ್ಯಾಪಕರಾದಂಥ ನಬಿಜಾನ್ ಸರ್ ಅವರೇ, ಗೌರವಾನ್ವಿತ ಅಫೂದಾ ಅವರೇ, ಗೌರವಾನ್ವಿತ ಮುಷೀರ್ ಅಹಮದ್ ಅವರೇ, ಮತ್ತೆ ಗೌರವಾನ್ವಿತ ಎಲ್ಲ ಪೋಷಕರೇ, ನನ್ನ ಕಾಲೇಜಿನ, ನಮ್ಮ ಅಂತ ಹೇಳಲಿಲ್ಲ ನಾನು, ನನ್ನ ಅಂತ ಹೇಳ್ಕೊಂಡಿದ್ದೀನಿ, ಯಾಕೆಂದ್ರೆ ಅಷ್ಟು ಅಭಿಮಾನ ಇದೆ ಕಾಲೇಜ್ ಬಗ್ಗೆ. ಹಾಗಾಗಿ ನನ್ನ ಕಾಲೇಜಿನ ಎಲ್ಲ ಹಿರಿಯ ಹಾಗೂ ಕಿರಿಯ ಸಹೋದ್ಯೋಗಿ ಮಿತ್ರರೇ, ಉಪನ್ಯಾಸಕರಲ್ಲ, ಅವರೆಲ್ಲ ಸಹೋದ್ಯೋಗಿ ಮಿತ್ರರು, ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಸ್ಕೃತದಲ್ಲಿ ಒಂದು ಮಾತಿದೆ, ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ನಾಲೆಡ್ಜ್ ಇಸ್ ಪವರ್, ವಿಸ್ಡಮ್ ಇಸ್ ಪವರ್ ಅನ್ನೋ ಮಾತಿದೆ. ಇವತ್ತಿನ ಕಾರ್ಯಕ್ರಮ ಯಾಕೆ ಮಾಡಿದ್ದೇವೆ? ಮೊದಲಿಗೆ ನಾನು ಇವತ್ತು ಪದಗ್ರಹಣ ಮಾಡಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ಮೊದಲು ಅಭಿನಂದನೆಗಳನ್ನ ಹೇಳ್ತೇನೆ. ನಿಮ್ಮ ಪರವಾಗಿ ಅವರು ಆ ಕೆಲಸಕ್ಕಾಗಿ ನಿಯೋಜನೆ ಆಗಿದ್ದಾರೆ. ಅವರಿಗೆ ವಿಶೇಷವಾದ ಚಪ್ಪಾಳೆಯನ್ನು ಕೊಡಬೇಕು, ನೀವು ನಿಮ್ಮದೇ ವಿದ್ಯಾರ್ಥಿನಿಯರು ಅವರಿಗೆ ಅಂತ ಹೇಳಿ ನಾನು ಹೇಳ್ತೇನೆ. ಈಗ ವಿದ್ಯಾರ್ಥಿ ದೆಸೆಯಲ್ಲಿ ಆ ನಾಯಕತ್ವದ ಗುಣ ಬೆಳೆಯೋದಕ್ಕೆ ಇಂತಹ ವೇದಿಕೆಗಳು ಸಹಕಾರಿಯಾಗುತ್ತವೆ. ಅದು ವಿದ್ಯಾರ್ಥಿ ದೆಸೆಯಲ್ಲಿ ಅಲ್ಲದೆ ಮುಂದಿನ ಅವರ ಜೀವನದಲ್ಲೂ ಕೂಡ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ. ನೀವು ಇವತ್ತು ಯಾರು ಪದಗ್ರಹಣ ಮಾಡಿದ್ದಾರೆ ಆ ವಿದ್ಯಾರ್ಥಿನಿಯರು ಉಳಿದ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರ್ಬೇಕು. ಮತ್ತೆ ಇವತ್ತಿನಿಂದ ಅವರ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಯಾವ್ಯಾವ ಹುದ್ದೆಯನ್ನು ಅವರು ಅಲಂಕರಿಸಿದ್ದಾರೆ ಆ ಹುದ್ದೆಯಲ್ಲಿ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಾಲೇಜಿನ ಸರ್ವತೋಮುಖ ಪ್ರಗತಿಗೆ ಅವರು ನಮ್ಮ ಜೊತೆ ಸಹಕರಿಸಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಅವರನ್ನ ಕೇಳ್ತೇನೆ. ಪ್ರೊಫೆಸರ್ ಆಗಿದ್ದೇನೆ, ನಾನು ಪೊಲೀಸ್ ಇಲಾಖೆಯಲ್ಲಿದ್ದೇನೆ, ನಾನು ನ್ಯಾಯಾಂಗ ಇಲಾಖೆ ಲಾಯರ್ ಆಗಿದ್ದೇನೆ, ನಾನು ನಿಮ್ಮ ಶಿಷ್ಯ ಅಂತ ಎಲ್ಲಾದ್ರೂ ಹೇಳಿದ್ರೆ ಗುರುಗಳಿಗೆ ಅದಕ್ಕಿಂತ ಸಂತೋಷ ಮತ್ತು ಗೌರವ ಮತ್ತೊಂದಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಬಹುಶಃ ನಾನು ಒಂದು ಸಣ್ಣ ನಿದರ್ಶನ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತ ಅನ್ಕೊಂಡಿದ್ದೇನೆ. ನಾನು ಮೊದಲು ಉಪನ್ಯಾಸಕ ವೃತ್ತಿಯನ್ನು ಆರಂಭಿಸಿದ್ದು ಕೇರ್ನಗರ ತಾಲೂಕಿನ ಭೇರಿಯಾ ಗ್ರಾಮದಲ್ಲಿ 1993ರಲ್ಲಿ. ಆಗ 96ರಲ್ಲಿ ಪ್ರೌಢಶಾಲೆಯಲ್ಲಿ ಇದ್ದ ಒಬ್ಬ ವಿದ್ಯಾರ್ಥಿನಿ ನನ್ನನ್ನ ಗಮನಿಸಿದ್ದಾಳೆ. ಅವಳು ನನ್ನ ವಿದ್ಯಾರ್ಥಿ ಅಲ್ಲ, ನಾನು ಆ ಕಾಲೇಜ್ ಬಿಟ್ಬಿಟ್ಟಿದ್ದೆ. ಮೊನ್ನೆ ಪ್ರೌಢಶಾಲಾ ಶಿಕ್ಷಕರು 96 ಬ್ಯಾಚ್ನ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಇಟ್ಟುಕೊಂಡ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿ ಮಾತನಾಡಿದ್ಲಂತೆ. ಏನು ಅಂತ ಹೇಳಿದ್ರೆ, ಅವಳು ಈಗ ಡಿಗ್ರಿ ಕಾಲೇಜು ಪ್ರೊಫೆಸರ್ ಆಗಿದ್ದಾರೆ, ಕನ್ನಡ ಪ್ರೊಫೆಸರ್. ಆಕೆ ಹೇಳಿದ್ದು, ನನ್ನನ್ನ
ಅವಾಗ BSR ಅಂತ ಹೇಳ್ತಿದ್ರು. ಅವಾಗೆಲ್ಲ ಹೆಸರು ಕರೀತಿರ್ಲಿಲ್ಲ. ಬಾಲಸುಬ್ರಹ್ಮಣ್ಯಂ ಶಾರ್ಟ್ ಫಾರ್ಮ್ BSR ಅಂತ. ಅವಳು ಹೇಳಿದ್ದಂತೆ ಆ ಫಂಕ್ಷನ್ ಅಲ್ಲಿ, ನಾನು ಅವ್ರಿಗೆ ಪಾಠನೇ ಮಾಡಿಲ್ಲ, ಕ್ಲಾಸೇ ತಗೊಂಡಿಲ್ಲ. ಅವಳು ಹೇಳಿದ್ದು, ಕನ್ನಡ ಸರ್ ಒಬ್ರು ಇದ್ರು BSR ಅಂತ, ಅವರನ್ನ ನಾನು ನೋಡ್ತಾ ಇದ್ದೆ ನಾನು 10th ಅಲ್ಲಿ ಇದ್ದಾಗ. ಆಗ್ಲೇ ನನ್ಗೆ ಅನ್ನಿಸ್ತು, ಒಂದು ಸರ್ ಹೇಳಿದ್ರು ಒಂದು ಕನಸನ್ನ ಕಟ್ಕೊಳ್ಬೇಕು ಅಂತ, ಡ್ರೀಮ್ ಇರ್ಬೇಕು ಎಲ್ಲರ ಹತ್ರನು. ಅವಳೊಂದು ಕನಸು ಕಟ್ಕೊಳ್ಳಂತೆ, ನಾನು ಆದ್ರೆ ಮುಂದೆ BSR ಹಾಗೆ ಒಬ್ಬ ಕನ್ನಡ ಪ್ರೊಫೆಸರ್ ಆಗ್ಬೇಕು ಅಂತ ಹೇಳಿ ಅವತ್ತು ಒಂದು ಕನಸನ್ನು ಕಟ್ಕೊಂಡಿದ್ಲು. ಹಾಗೆ ಇವತ್ತು ಅವಳು ನನಗಿಂತಲೂ ದೊಡ್ಡ ಕಾಲೇಜಿನಲ್ಲಿ, ಡಿಗ್ರಿ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದಾಳೆ. ಇದು ನಾವು ಪರೋಕ್ಷವಾಗಿ ಯಾರೋ ಒಬ್ಬರಿಗೆ ಮಾದರಿ ಆಗ್ಬೇಕು ಹಾಗೆ. ಹಾಗಾಗಿ ನೀವುಗಳು ಕೂಡ ಯಾರು ಯಾವ ಹುದ್ದೆಯನ್ನು ಅಲಂಕರಿಸ್ತೀರಾ, ಏನಾಗ್ತೀರಾ ಗೊತ್ತಿಲ್ಲ, ಯಾವ ಇಲಾಖೆಯಲ್ಲಿ ಇರ್ತೀರಾ ಗೊತ್ತಿಲ್ಲ. ಲಾಯರ್ ಆಗ್ತೀರಾ, ಪೊಲೀಸ್ ಆಗ್ತೀರೋ, ಲೆಕ್ಚರರ್ಸ್ ಆಗ್ತಿರೋ, ಸೈಂಟಿಸ್ಟ್ ಆಗ್ತಿರೋ ಗೊತ್ತಿಲ್ಲ. ನಾಳೆ ನಿಮ್ಮ ಒಂದು ವಿಧೇಯತೆ ಏನು ಅಂದ್ರೆ, ಎಲ್ಲಾದ್ರೂ ಸಿಕ್ಕಿದಾಗ, ನೀವು ದೊಡ್ಡ ಹುದ್ದೆಗೆ ಹೋದಾಗ ನಾವು ಎಲ್ಲ ರಿಟೈರ್ಡ್ ಆಗಿರ್ತೀವಿ, ಹೌದಾ? ಅದು ಎಲ್ಲೋ ಒಂದು ಕಡೆ ಸಿಕ್ಕಿದಾಗ, ಸರ್ ನಾನು PUC ಓದ್ತಾ ಇದ್ದಾಗ ನೀವು ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ರಿ ಅಂತ ನೀವು ಜ್ಞಾಪಿಸ್ಕೊಂಡ್ರೆ, ನಾನೀಗ SP ಆಗಿದ್ದೀನಿ ಸರ್ ಹೇಳಿದ್ರು, ಆತರ SP ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ. ನೀವು ಕೊಡಬಹುದಾದ ಬಹಳ ದೊಡ್ಡ ಗುರುದಕ್ಷಿಣೆ ಅಂದ್ರೆ ಅದೇ ಎಜುಕೇಶನ್. ಅದನ್ನ ನಿರಂತರವಾಗಿ ಮುಂದುವರಿಸಿ PUC ನಂತರವೂ ಕೂಡ ಅದನ್ನ ನಿಲ್ಲಿಸ್ತೇನೆ. ನಿಮ್ಗೆ ಎಷ್ಟು ಸಾಧ್ಯವೋ ಅಲ್ಲಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ, ಮತ್ತೆ ಈ ತರದ ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಈ ತರದ ಒಂದು ವೇದಿಕೆ ನಿಮ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಮತ್ತೊಮ್ಮೆ ನನ್ನ ಈ ಸಮಾರಂಭವನ್ನ ಯಶಸ್ವಿಯಾಗಿ ಆಗಮಾಡಿದ್ದಕ್ಕಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದಿಸ್ತೇನೆ. ಮತ್ತು ವಿಶೇಷವಾಗಿ ನನ್ನ ಕಾಲೇಜಿನ ಹಿರಿಯ ಹಾಗೂ ಕಿರಿಯ ಸಹೋದ್ಯೋಗಿ ಮಿತ್ರರಿಗೆ, ಮತ್ತೆ ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತಿರುವಂತ ಎಲ್ಲ ನಮ್ಮ ಕಾಲೇಜಿನ ಹಿತೈಷಿಗಳಿಗೆ ಮತ್ತೊಮ್ಮೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಇದೆಲ್ಲದಕ್ಕೂ ಕಾರಣ ನಮ್ಮ MLA ಸಾಹೇಬರು. ಅವರು ನಿರಂತರವಾಗಿ ನಮಗೆ ಈ ತರದ ಮಾರ್ಗದರ್ಶನಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ನಿರಂತರ ಸಹಕಾರವನ್ನ ಕೋರ್ತೇನೆ. ದಯಮಾಡಿ ಯಾವಾಗಲೂ ಇದೇ ಕಾಳಜಿ, ನಾನು ಇಲ್ಲದೆ ಹೋಗಿ ನನ್ನ ನಂತರವೂ ನಿಮ್ಮ ಸಹಕಾರವನ್ನ ಕೋರ್ತಾ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ನಮಸ್ಕಾರ. ಸರಳ ಸಮಾರಂಭದ ಸಂಭ್ರಮದ ಅಧ್ಯಕ್ಷತೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಗಣ್ಯರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪೋಷಕವರ್ಗದವರೇ, ಈ ಒಂದು ಕಾರ್ಯಕ್ರಮ ಸುಂದರವಾಗಿದೆ. ಹಾಗೇನೆ ಈ ಒಂದು ವಿದ್ಯಾರ್ಥಿ ದಿಸೆಯಲ್ಲಿ ಈ ರೀತಿಯಾದಂತಹ ಒಂದು ಜವಾಬ್ದಾರಿಯನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮದಿಂದ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ತಮ್ಮ ಜೀವನವನ್ನ ರೂಪಿಸಿಕೊಳ್ಳಿ ಅಂತ ಇಂತಹ ಒಂದು ಕಾರ್ಯಕ್ರಮವನ್ನ ವಿದ್ಯಾರ್ಥಿ ದಿಸೆಗೆ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇನ್ನು ಮುಂದೆ ತಾವುಗಳು ಎಲ್ಲರೂ ಕೂಡ ಎಲ್ಲಾ ರಂಗದಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲರೂ ಕೂಡ ಒಂದು ಉತ್ತಮವಾದ ಸ್ಥಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಾಂಶುಪಾಲ್ ಅವರೇ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪೋಷಕರೇ, ಮಾನ್ಯ ಉಪನ್ಯಾಸಕ ಮಿತ್ರರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿ ವರ್ಷದಂತೆ ನಾವು ಈ ವರ್ಷ ಈ ಒಂದು ಕಾಲೇಜಿನಲ್ಲಿ ಚುನಾವಣೆಯನ್ನು ನಡೆಸಿ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಒಬ್ಬೊಬ್ಬ ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ವಿ. ಏನಕ್ಕೆ ಇದೆಲ್ಲ ಮಾಡಬೇಕು, ಕಾಲೇಜಲ್ಲಿ ಇದರ ಅವಶ್ಯಕತೆ ಇದೆ ಅಂದ್ರೆ ಖಂಡಿತವಾಗಿ ಇವತ್ತು ಇದೆ. ಯಾಕೆಂದ್ರೆ ಇವತ್ತು ನಾವು ಯಾವ ಒಂದು ಪ್ರಪಂಚದಲ್ಲಿ ಇದೀನಿ ಅಂದ್ರೆ ಕಾಂಪಿಟೇಟಿವ್ ವರ್ಲ್ಡ್, ಸ್ಪರ್ಧಾತ್ಮಕ ಒಂದು ಪ್ರಪಂಚದಲ್ಲಿ ನಾವೆಲ್ಲ ಇದ್ದೀವಿ. ಇಲ್ಲಿ ಪ್ರತಿಯೊಂದನ್ನು ಕೂಡ ಈ ಕಾಲೇಜು 4 ಗೋಡೆಗಳ ಮಧ್ಯದಲ್ಲೇ ಬೆಳೆಸಬೇಕಾಗಿದೆ. ಯಾಕೆಂದ್ರೆ ಇದು ಶಿಕ್ಷಣ ಅಂತಕ್ಕಂಥದ್ದು ಏನಂದ್ರೆ 4 ಗೋಡೆಗಳ ಮಧ್ಯದಲ್ಲಿ ಇಡೀ ಪ್ರಪಂಚವನ್ನು ನಿಮಗೆ ಪರಿಚಯಿಸ್ತೀವಿ. ಇಲ್ಲಿ ಎಲ್ಲಾ ರೀತಿಯ ಇತಿಹಾಸವನ್ನ ಪರಿಚಯಿಸ್ತೀವಿ, ರಾಜ್ಯಶಾಸ್ತ್ರವನ್ನ ಪರಿಚಯಿಸ್ತೀವಿ, ಸಮಾಜಶಾಸ್ತ್ರ ಪರಿಚಯಿಸ್ತೀವಿ, ಭೌತಶಾಸ್ತ್ರ ಇರ್ಬೋದು, ಗಣಿತ ಇರ್ಬೋದು. ಇದೆಲ್ಲವನ್ನ 4 ಗೋಡೆಗಳ ಮಧ್ಯದಲ್ಲಿ ನಾವು ಬೋಧನೆ ಮಾಡುವಾಗ ನೀವೆಲ್ಲ ಅದನ್ನ ಗಮನಿಸಿ ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ
ಇವತ್ತೇನು ನಾವು ಒಂದು ಆಯ್ಕೆ ಮಾಡಿದ್ದೀವಿ, ಇದು ನಿಮ್ಮಲ್ಲಿ ನಾಯಕತ್ವದ ಗುಣ, ಪ್ರಜಾಪ್ರಭುತ್ವ ಅಂದ್ರೆ ಏನು, ಮತದಾನ ಅಂದ್ರೆ ಏನು, ಮತ್ತೆ ಹೇಗೆ ಮುಂದೆ ನಾವು ದೊಡ್ಡವರಾಗಿ ಬೆಳೆದಾಗ ಒಂದು ಒಳ್ಳೆಯ ಪ್ರಜಾಪ್ರಭುತ್ವವನ್ನ ಈ ದೇಶದಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ನಿಮ್ಮಲ್ಲಿ ಬೆಳೀತದೆ. ಹಾಗಾಗಿ ಅಂತಹ ಕಾರಣಕ್ಕೋಸ್ಕರವಾಗಿ ನಾವು ಎಲ್ಲಾ ರೀತಿಯಾದಂತಹ ನಿಮಗೆ ಒಂದು ಮಾಹಿತಿಗಳನ್ನ, ಸ್ಪರ್ಧಾತ್ಮಕವಾದಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಭಾಗದಲ್ಲಿ ಎನ್ಆರ್ ಮೊಹಲ್ಲದಲ್ಲಿ ಇರ್ತಕ್ಕಂಥ ಕಾಲೇಜುಗಳಲ್ಲೇ ಅತ್ಯಂತ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಕಾಲೇಜು ಅಂದ್ರೆ ಅದು ರಾಜೀವ್ನಗರ ಕಾಲೇಜು. ಬಹಳಷ್ಟು ದೂರಗಳಿಂದ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಹೆಚ್ಚು ಅಡ್ಮಿಷನ್ ಬರ್ತಾರೆ. ನಾವು ಎಷ್ಟೋ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ತಗೊಳಕ್ ಆಗ್ದೇನೆ ನಾವು ನಿಯರೆಸ್ಟ್ ಇರ್ತಕ್ಕಂಥವ್ರು ನಾವು ಮೊದಲು ಆದ್ಯತೆ ಕೊಟ್ಟು ದೂರದ ವಿದ್ಯಾರ್ಥಿಗಳನ್ನ ಆ ಸಮೀಪದಲ್ಲಿ ಇರ್ತಕ್ಕಂಥ ಕಾಲೇಜಿಗೆ ಹೋಗಿ ಅಂತೇಳಿ ಹವಳೆ ಮಾಡೋದಕ್ಕೋಸ್ಕರ ಇಷ್ಟು ಸಂಖ್ಯೆಯಲ್ಲಿದೆ. ನಾವು ಬಂದವರೆಲ್ಲ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಇವತ್ತು ನಮ್ಮ ಕಾಲೇಜಲ್ಲಿ ವಿಶೇಷವಾಗಿ ನೋಡಿ ಮೇಲ್ಗಡೆ ಬಿಲ್ಡಿಂಗ್ ಕಟ್ತಾ ಇದೀವಿ ರೂಮಿನ ಕೊರತೆಯಿಂದಾಗಿ, ಕೊಠಡಗಳ ಕೊರತೆಯಿಂದಾಗಿ. ಹಾಗೆ ಅಂತಹ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಕಾಲೇಜು. ಇಂತಹ ಸಂದರ್ಭದಲ್ಲಿ ನಿಮ್ಮ ಸಮಾಜದವರೇ ಆಗಿರ್ತಕ್ಕಂಥ ನಮ್ಮ ಬಶೀರ್ ಸಾಹೇಬ್ ಇರ್ಬೋದು, ನಬಿಜಾನ್ ಸರ್ ಇರ್ಬೋದು, ನಮ್ಮ ಆಫೀಸರ್ ಇರ್ಬೋದು, ಎಲ್ಲರೂ ಕೂಡ ಈ ಕಾಲೇಜ್ಗೆ ಟೊಂಕ ಕತ್ತಿ ನಿಂತಿದ್ದಾರೆ. ಇವತ್ತು ಮೇಲ್ಗಡೆ ಬಿಲ್ಡಿಂಗ್ ನಡೀತಾ ಇದೆ ಅಂದ್ರೆ ಆ ಶಾಸಕರಿಗೆ ಒತ್ತಡ ಹಾಕಿ ಈ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಲೀಡರ್ಸ್ ಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೂ, ನಿಮ್ಮ ಒಂದು ಭವಿಷ್ಯಕ್ಕೋಸ್ಕರವಾಗಿ ಅವರು ಟೊಂಕ ಕಟ್ಟಿ ಇವತ್ತು ನಿಂತಿದ್ದಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನೀವು ಏನಾದ್ರೂ ಜೀವನದಲ್ಲಿ ಸಾಧನೆ ಮಾಡಬೇಕು. ಯಾಕೆಂದ್ರೆ ನಾನು ಇವತ್ತು ಅಲ್ಪಸಂಖ್ಯಾತ ಸಮುದಾಯದಿಂದ ಬರ್ತಾ ಇರ್ತಕ್ಕಂಥ ನೀವು ಹಿಂದೆ ಮನೆಯಿಂದ ಹೊರಗಡೆಗೆ ಕಳಿಸ್ತಾ ಇರ್ಲಿಲ್ಲ, ಶಿಕ್ಷಣವೇ ಸಿಗ್ತಾ ಇರ್ಲಿಲ್ಲ. ಇವತ್ತು ನೋಡಿ ನಮ್ಮ ನಬಿಜಾನ್ ಸರ್ ಪ್ರೊಫೆಸರ್ ಅವ್ರು ಮಾತಾಡಿದ್ರು, ಇವತ್ತು ನಮ್ಮ ಹೆಣ್ಣು ಮಕ್ಕಳು ಅವಾರ್ಡ್ ಅಲ್ಲಿ ಹೋಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಜಾಬ್ ಅನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಶಿಕ್ಷಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅದೊಂದು ರೀತಿ ಹೆಮ್ಮೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಶಿಕ್ಷಣವನ್ನ ಹೆಣ್ಣೊಂದು ಶಾಲೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೇಳಿ. ಅದರ ಅರ್ಥ ಏನು ಅಂದ್ರೆ ಹುಟ್ಟಿದ ಮಕ್ಕಳು ಮನೆ ಅಂತಕ್ಕಂಥ ಒಂದು ಪರಿಸರದಲ್ಲಿ ಬೆಳೀತಾ ಇರ್ತಾರೆ. ನೀವು ಶಿಕ್ಷಣವನ್ನ ಪಡೆದ್ರೆ, ನೀವು ವಿದ್ಯಾವಂತರಾಗಿದ್ರೆ ನಿಮ್ಮ ಮಕ್ಕಳಲ್ಲಿ ಸಂಸ್ಕಾರ, ಸಂಸ್ಕೃತಿ, ಮಾನವೀಯತೆ, ಆ ಮೌಲ್ಯಗಳು ಅಂತಕ್ಕಂಥದ್ದು ನೀವು ಕಲಿಸ್ತೀರ ನಿಮ್ಮ ಮಕ್ಕಳಿಗೆ. ನಿಮ್ಮ ತಂದೆ ತಾಯಿ ನಿಮಗೆ ಹೆಂಗ್ ಕಲಿಸ್ತಾರೋ ಹಾಗೆ ನೀವು ಕಲಿಸ್ತೀರ. ಅದಕ್ಕೆ ವಿದ್ಯಾರ್ಥಿಗಳ ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ, ನಮ್ಮ ನಬಿಜಾನ್ ಸರ್ ಹೇಳಿದ್ರು, ನಮ್ಮ ಹಬು ಕಾಲೇಜು ಬಿಟ್ರೆ ಮತ್ತೆ ಎಲ್ಲೂ ಹೋಗಲ್ಲ, ವಾಪಸ್ ಇಲ್ಲಿ ಕಾಲೇಜು ಬರೋದು ಅಂತ. ನಮ್ಮ ಹಬು ಕಾಲೇಜನ್ನ ಬಿಟ್ಟರು ಕೂಡ ಮನೇಲಿದ್ರು ಕೂಡ ಕಾಲೇಜ್ ಕೆಲಸನೇ ಮಾಡೋದು. ಹಾಗಾಗಿ ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರನ್ನ ಪಡೆದಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಪೋಷಕರಿಗೂ ವಂದಿಸ್ತಾ ನಾನು ಹೇಳೋದು ಇಷ್ಟೇ, ಡೂ ವಾಟ್ ಈಸ್ ರೈಟ್, ಓಕೆ, ವಾಟ್ ಈಸ್ ನಾಟ್ ವಾಟ್ ಈಸ್ ಈಸಿ, ವಾಟ್ ಈಸ್ ನಾಟ್ ಈಸಿ ಅಂದ್ರೆ ಸುಲಭವಾಗಿರ್ತಕ್ಕಂಥದ್ದನ್ನ ಮಾಡಕ್ ಹೋಗ್ಬೇಡಿ, ಯಾವುದು ಸರಿ ಅನ್ನಿಸ್ತದೆ ಅದನ್ನ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳಷ್ಟು ವಿಚಾರಗಳಿವೆ ಮಳೆ ಬರುವಂತ ಸಂದರ್ಭದಲ್ಲಿ ಇರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ನಾವ್ ಯಾರು ಕೂಡ ನಿಮಗೆ ಕೆಲವು ಸಾರಿ ಬೈಬೋದು, ಕ್ಲಾಸ್ ಅಲ್ಲಿ ತುಂಬಾ ಗಲಾಟೆ ಮಾಡ್ತಾರೆ. ಈಗ ಬಂದಿರ್ತಕ್ಕಂಥ ಫಸ್ಟ್ PUC ತುಂಬಾ ಗಲಾಟೆ, ಕಲಿಕೆಯಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಇಲ್ಲ. ನಾವು ನಿಮ್ಮ ಶತ್ರುಗಳಲ್ಲ, ನಿಮ್ಮ ವೆಲ್ ವಿಷರ್ ನಾವೆಲ್ಲ. ಹಾಗಾಗಿ ನಿಮ್ಮ ಲೈಫ್ ಅನ್ನ ನೀವು ಸೆಟ್ರೇಟ್ ಮಾಡ್ಕೊಳ್ಳೋ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನೀವೆಲ್ಲ ಒಳ್ಳೆ ವ್ಯಕ್ತಿಗಳಾಗಿ ಬೆಳೀರಿ. ಎಲ್ಲಾದ್ರೂ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದಾಗ ನಮ್ಮ ಸ್ಟೂಡೆಂಟ್ ಅಂತಕ್ಕಂಥ ಅಭಿಮಾನ ನಮಗಿರ್ತದೆ, ನೀವು ಕೂಡ ನಮ್ಮ ಶಿಕ್ಷಕರನ್ನ ಅಭಿಮಾನ ಇರ್ತದೆ. ನಮ್ಮ ಬಾಂಧವ್ಯ ಆ ರೀತಿ, ನಮ್ಮ ನಿಮ್ಮ ನಡುವಿನ ಬಾಂಧವ್ಯ ಆ ರೀತಿ. ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡ್ತೀರೋ ಇಲ್ವೋ, ಆದ್ರೆ ನೀವು ನಿಮ್ಮ ಟೀಚರ್ಸ್ಗಂತೂ ಗೌರವ ಕೊಟ್ಟೇ ಕೊಡ್ತೀರಾ. ನೀವೆಲ್ಲ ಇದ್ರು ನೀವು ರೆಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಟೀಚರ್ಸ್ನ, ನಿಮ್ಮ ಪೇರೆಂಟ್ಸ್ ರೆಸ್ಪೆಕ್ಟ್ ಮಾಡಲ್ಲ, ಅಷ್ಟು ಅಭಿಮಾನ ನಿಮ್ಮೊಳಗಿರುತ್ತದೆ. ಅದಕ್ಕೆ ಅದು ನಮ್ಮ ನಿಮ್ಮ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ, ಅದು ಶಾಶ್ವತವಾಗಿರ್ಲಿ. ಅದು ನೀವು ದೊಡ್ಡ ಮಟ್ಟಕ್ಕೆ ಬೆಳೆದಾಗ ನಮಗಾಗ್ತಕ್ಕಂಥ ಖುಷಿ, ಮೊದಲು ನಮಗಾಗ್ತಕ್ಕಂಥ ಖುಷಿ ನಿಮ್ ಪೇರೆಂಟ್ಸ್ಗೂ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಈ ಕಾಲೇಜಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಈ ವರ್ಷನೂ ಕೂಡ ನೀವು ಎಲ್ಲರೂ ಕೂಡ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟು ಈ ಕಾಲೇಜಿನ ಗೌರವವನ್ನು ಉಳಿಸಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಹೇಳಿ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಗುಡ್ ಆಫ್ಟರ್ನೂನ್, ಅಸ್ಸಲಾಂ ಅಲೈಕುಂ. ಈ ಒಂದು 2026-27 ಈ ಒಂದು ವಿದ್ಯಾರ್ಥಿ ಸಂಘದ ಉದ್ಘಾಟನೆಯ ವಂದನಾರ್ಪಣೆಯ ಜವಾಬ್ದಾರಿ ನನಗೆ ಬಂದಿದೆ. ಈ ಒಂದು ವಿದ್ಯಾರ್ಥಿ ಸಂಘದ ಉದ್ಘಾಟನೆಯಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತಹ
ಮಿಸ್ಟರ್ ಪ್ರೊಫೆಸರ್ ನಬಿಜಾನ್ ಸರ್ ಅವರು, ಪ್ರೆಸಿಡೆಂಟ್ NREDMC. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮತ್ತೊಬ್ಬರು ಸಮಾಜ ಸೇವಕರು MN ಮಹಾದೇವ್ ಸರ್ ಅವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅನ್ಯ ಕಾರ್ಯಕ್ರಮಗಳಿಂದ ಅವರು ಹೋಗಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನಮ್ಮ ಕಾಲೇಜಿನ CDC ಸಮಿತಿಯ ಸದಸ್ಯರಾದಂತಹ ಮೊಹಮ್ಮದ್ ಮುಷೀರ್ ಸರ್ ಅವರು ನಾವೇನೇ ಕೆಲಸ ಕಾರ್ಯಗಳನ್ನ ಹೇಳಿದ್ರೆ ತಕ್ಷಣವಾಗಿ ಬಂದವರು ಸ್ಪಂದಿಸ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಕಾಲೇಜಿನ ಮತ್ತೊಬ್ಬರು ಸಮಾಜ ಸೇವಕರಾಗಿ ಮೈಸೂರಿನಲ್ಲಿ ಹೆಸರು ಗಳಿಸಿರ್ತಕ್ಕಂತಹ ಅಫ್ಫುದ ಖಲೀಲುರ್ ರಹಮಾನ್ ಸರ್ ಅವರು ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರು ಕಾಲೇಜಿನಲ್ಲಿ ತಕ್ಷಣ ಅವರು ಸ್ಪಂದಿಸ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ವೈಸ್ ಪ್ರೆಸಿಡೆಂಟ್ ಸರ್ ಆದಂತಹ CBC ಇಲಿಯಾಸ್ ಅಹಮದ್ ಸರ್ ಅವರು ಬರಬೇಕಾಗಿತ್ತು, ಅವರು ಬಂದಿಲ್ಲ. ಆದ್ರೂ ಸಹ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಈ ಕಾರ್ಯಕ್ರಮವನ್ನ ಸುಸೂತ್ರವಾಗಿ ಯಶಸ್ವಿ ಮಾಡಿಕೊಟ್ಟಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಬಾಲಸುಬ್ರಹ್ಮಣ್ಯಂ ಸರ್ ಅವರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬಹು ಮುಖ್ಯವಾಗಿ ಈ ಒಂದು ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮಕ್ಕೆ ಪೋಷಕರು, ನಮ್ಮ ಕಾಲೇಜಿನ ಪೋಷಕರು, ಸ್ಟೂಡೆಂಟ್ ಕೌನ್ಸಿಲಿನ ಮತ್ತು CR ನ ಪೋಷಕರು ಮತ್ತೆ ಇತರ ಪೋಷಕರು ಬಂದು ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಗೊಳಿಸಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನಮ್ಮ ಒಂದು ಯಾವುದೇ ಕಾರ್ಯಕ್ರಮಗಳಿಗೆ ಮಾಧ್ಯಮ ಮಿತ್ರರು, ಕರ್ನಾಟಕ ಕರೆಂಟ್ ನ್ಯೂಸ್ ನ ಮಾಧ್ಯಮ ಮಿತ್ರರು ಬಹಳಷ್ಟು ಸಹ ನಮ್ಗೆ ಸಹಕಾರವನ್ನ ನೀಡಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ಪ್ರೋತ್ಸಾಹ ನೀಡುತ್ತೀರಾ. ತಮ್ಮೆಲ್ಲರಿಗೂ ಸಹ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿನಿಯರಿಗೆ ಹೃತ್ಪೂರ್ವಕವಾದಂತಹ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್.